ಓಕೆ ಮಾಸ್ಟರ್ಸ್. ಸೊ ಇವತ್ತು ಎಸ್ ಸೊ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ನೀನೇ ಶಾಶ್ವತದಲ್ಲಿ ನಾವು ಆರ ವರ್ಣಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆರ ಬಣ್ಣಗಳು ಮತ್ತೆ ಆರ ವರ್ಣಗಳು ಇದರಲ್ಲಿ ಮುಂದುವರಿದ ಭಾಗ ಅಂದ್ರೆ ಮುಂದುವರಿದ ಭಾಗ ನಾವು ನೋಡಕ್ಕೂ ಪ್ರಯತ್ನ ಮಾಡಿದ್ರೆ ಇದರಲ್ಲಿ ಎರಡು ಬಣ್ಣಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಅದು ಬಾಕಿ ಇದೆ. ಅದನ್ನು ತಿಳ್ಕೊಂಡಕ್ಕೆ ಇವತ್ತು ಪ್ರಯತ್ನ ಮಾಡ್ತೀವಿ. ಓಕೆ. ಸೊ ಲಾಸ್ಟ್ ತರಗತಿಯಲ್ಲಿ ನಾವು ಪ್ರತ್ಯೇಕವಾಗಿ ಹಳದಿ ಬನ್ನೆ ಮತ್ತೆ ಆ, ಇನ್ನೊಂದು ಗ್ರೀನ್ ಕಲರ್ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಈ ಎರಡು ಕಲರ್ಸ್ ನಾವು ಸಂಪೂರ್ಣ ಮಾಡ್ಕೊಂಡಿದ್ವಿ. ಸೊ ಇವತ್ತೇನಂತಂದ್ರೆ 3 ಕಲರ್ಸ್ ಮಾತ್ರ ಬಾಕಿ ಇದೆ. ಈ ಮೂರನ್ನು ಕಂಪ್ಲೀಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೂ ಮುಂಚೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಇಡೀ ವಿಶ್ವ ಅನ್ನೋದು ಈ ಪ್ರಕಂಪನಗಳ ಸಮುದಾಯ. ನೆನ್ಪಿಟ್ಕೊಳ್ಳಿ, ವಿಶ್ವ ವಿಶ್ವ ಅಂದ್ರೆ ವಿಶ್ವದಲ್ಲಿ ನಾವು ಒಂದು ಭಾಗ ಅಷ್ಟೇ. ಆಯ್ತಾ? ನಾವು ನೋಡಕ್ಕೆ ಈ ಘನಪದಾರ್ಥವಾಗಿ ಕಾಣಿಸ್ತೀವಿ ಅಷ್ಟೇ ಮೇಲ್ನೋಟಕ್ಕೆ. ಆದ್ರೆ ಒಳಗಡೆ ನಡೀತಾ ಇರುವಂಥದ್ದು ಶಕ್ತಿ ಪ್ರಕಂಪನಗಳು. ಆಯ್ತಾ? ಇದು ಎಲ್ಲರೂ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ಶಕ್ತಿ ಪ್ರಕಂಪನಗಳೇ, ಇನ್ನು ಬೇರೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಆ ಪ್ರಕಂಪನಗಳು ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡ್ರೆ, ಆಯ್ತಾ? ಈಗ ನೋಡಿ, ದುಃಖ ಆದ್ರೆ ಒಂಥರ ಪ್ರಕಂಪನ ಒಳಗಡೆ ಆಗ್ತವೆ. ಆಯ್ತಾ? ಒಂಥರ ಸಂತೋಷ ಆದ್ರೆ ಅದು ಬೇರೆ ಪ್ರಕಂಪನಗಳು ಇರ್ತವೆ ಅಲ್ವಾ? ಆ ರೀತಿಯಲ್ಲಿ ಈ ಪ್ರಕಂಪನಗಳ ಆ ವ್ಯತ್ಯಾಸ, ಆ ಪ್ರಕಂಪನಗಳ ಮಾರ್ಪಿಡಿ ಏನಿದೆಯೋ ಅದೇ ನಿಜವಾಗಿ ನಮ್ಮಲ್ಲಿರುವಂತ ಪ್ರತಿಯೊಬ್ಬರಲ್ಲಿರುವಂಥದ್ದು ಇದೊಂದೇ, ಇನ್ಯಾವುದೂ ಇಲ್ಲ. ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಏನಾಗತ್ತೆ, ಆದಷ್ಟು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಪ್ರಕಂಪನಗಳು ಅತಿ ಹೆಚ್ಚಾಗಿ ಇಟ್ಕೋಬೇಕು. ಹೈ ವೈಬ್ರೇಷನ್ಸ್ ಅಂತ ಕರಿತೀವಿ ನಾವು. ಲೋಯರ್ ವೈಬ್ರೇಷನ್ಸ್ ಇಂದ ಯಾರು ಆ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೀಬಾರದು. ಲೋ ವೈಬ್ರೇಷನ್ಸ್ ಅಂದ್ರೆ ಏನು? ಆತಂಕ, ಭಯ, ಕೋಪ, ದ್ವೇಷ, ಅಸೂಯ ಅಲ್ವಾ? ಇಂಥವೆಲ್ಲ ವ್ಯಾಮೋಹ, ಮೋಹ, ಅರಿಷಡ್ವರ್ಗ ಎಲ್ಲ ಸೇರಿಸ್ಕೊಂಡಿದ್ರೆ ಇವೆಲ್ಲ ಲೋ ವೈಬ್ರೇಷನ್ಸ್ ಅಂತ ಕರಿತೀವಿ ನಾವು. ಆದಷ್ಟು ನೀವು ಜ್ಞಾನವನ್ನು ಯಾಕೆ ಪಡೆಯೋದು? ಪ್ರತಿ ದಿವಸ ನಾವೆಲ್ಲರೂ ಜ್ಞಾನ ಪಡಿತಾ ಇರ್ತೀವಿ. ಧ್ಯಾನ ಪಡೆಯೋದು ಯಾಕಂತ, ಧ್ಯಾನ ಮಾಡೋದು ಯಾಕಂದ್ರೆ ನೀಗಾಗಲೇ ಹೇಳಿದೆ. ಜ್ಞಾನ ಪಡೆಯೋದಕ್ಕೆ ಯಾಕೆ? ಜ್ಞಾನ ಪಡೆಯೋದು ಯಾಕಂತಂದ್ರೆ ನಮ್ಮ ಮನಸ್ಸನ್ನು ಸಂಸ್ಕರಣ ಮಾಡ್ಕೊಡಕ್ಕೆ. ಆಯ್ತಾ? ನಾವು ಅದನ್ನೇ ಹೇಳಿದ್ವಲ್ಲ, ಮನೋಲಯ, ಲಯ ಅಂತ ಹೇಳಿದ್ವಿ. ಲಯಬದ್ಧವಾಗಿ ಅಂದ್ರೆ ಲಯ ಆಗಕ್ಕೆ, ಮನಸ್ಸನ್ನು ಲಯ ಮಾಡ್ಕೊಳಕ್ಕೆ ನಾವು ಪಡಿಬೇಕಾಗಿರೋದು ಸ್ವಾಧ್ಯಾಯ ಸಜನ ಸಾಂಗತ್ಯ. ಅರ್ಥ ಆಯ್ತಾ? ಸೊ ಧ್ಯಾನ ಎಷ್ಟೇ ಮಾಡ್ತೀವಿ ನಾವು, ಧ್ಯಾನ ಕೋಟಿ ಸಮಲಯ ಅಂತ ಇದ್ವಿ ನಾವು. ಧ್ಯಾನ ಕೋಟಿ ಸಮಲಯ ಅಲ್ವಾ? ಅಂದ್ರೆ ಎಷ್ಟೋ 1 ಕೋಟಿ ಧ್ಯಾನಗಳು ಒಂದು ಲಯಕ್ಕೆ ಸಮಾನ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಆ ಲಯ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಡಿಸಲ್ಯೂಷನ್ ಆಫ್ ಮೈಂಡ್, ಡಿಸಾಲ್ವಿಂಗ್ ದ ಮೈಂಡ್ ಅಂತ ಅರ್ಥ. ಅಂದ್ರೆ ಮನಸ್ಸನ್ನು ಪೂರ್ತಿ ಒಂಥರ ಶೂನ್ಯ ಮಾಡೋದು, ಮನಸ್ಸನ್ನು ಒಂಥರ ಸಮಾಧಾನ ಮಾಡೋದು, ಮನಸ್ಸನ್ನು ಒಂದರ ತರ ಸ್ತಬ್ಧത ಮಾಡೋದು. ಅದು ಎಲ್ಲಿ ಯಾವಾಗ ಆಗತ್ತೆ? ಅದು ಮನಸ್ಸಲ್ಲಿ ಎಷ್ಟೋ ಗೊಂದಲ ಇರ್ತದೆ ಅಲ್ವಾ? ಇಂದಿನ ಜೀವನದಿಂದ ಎಷ್ಟು ಬಂದಿರ್ತಾವೋ ಗೊತ್ತಿಲ್ಲ. ಇಂದಿನ ಜೀವನದಲ್ಲಿ ಎಷ್ಟೋ ಅನುಭವಿಸಿರ್ತೀವಿ. ಆದ್ರಿಂದ ಒಳಗಡೆ ಒಂದು ವಿಷಯದ ಮೇಲೆ ಭಯ ಪೂರ್ತಿ ಒಳಗಡೆ ನಿಕ್ಷಿಪ್ತವಾಗಿರುವಂತ ಅವಕಾಶನೂ ಇದೆ ಅಲ್ವಾ? ಅಂತ ಭಯ ಆಗಲಿ, ಒಂಥರ ಅಸೂಯೆ ಆಗಲಿ, ಇಂಥವೆಲ್ಲ ಎಷ್ಟೋ ವಿಷಯಗಳು ಒಂದು ವ್ಯಕ್ತಿ ಮೇಲೆ ಒಂದು ಹೇಳ್ಬೇಕಂದ್ರೆ ಇಂದಿನ ಜೀವನದಲ್ಲಿ ನಾವು ನಡ್ಸ್ಕೊಂಡಿರುವಂತ ರೀತಿಯಿಂದ ಅಂಥವೆಲ್ಲ ನಿಕ್ಷಿಪ್ತವಾಗಿರ್ತವೆ. ಅದನ್ನೂ ಸಹ ನಾವು ಖಾಲಿ ಮಾಡ್ಬೇಕು, ಗೊತ್ತಾ? ಅದನ್ನು ಸಹ ಖಾಲಿ ಮಾಡ್ಬೇಕು. ಈ ಜೀವನದಲ್ಲಿ, ಈ ಪ್ರಸ್ತುತ ಜೀವನದಲ್ಲಿ ಆ ಥರ ಏನಾದಿದ್ರೆ ಅವೆಲ್ಲನೂ ತೊಲಗಿಸ್ಕೋಬೇಕು ನಾವು. ತೊಲಗಿಸಿಕೊಂಡು ಮನಸ್ಸನ್ನು ಒಂಥರ ಕನ್ನಡಿ ಥರ ಇಟ್ಕೋಬೇಕು. ಯಾಕೇನೋ ಟ್ರಾನ್ಸ್ಪರೆಂಟ್. ಅರ್ಥ ಆಯ್ತಾ? ನಿಮ್ಮ ನಿಮ್ಮ ಅಂದರೆ ಒಂಥರ ಕನ್ನಡಿ ಮುಂದೆ ನೀವು ನಿಂತ್ಕೊಂಡ್ರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಬೋದು, ಸಂಪೂರ್ಣವಾಗಿ ಪ್ರಸ್ತುತಪಡಿಸ್ಬೋದು ಅಲ್ವಾ? ಆ ರೀತಿಯಲ್ಲಿ ನೋಡಿದರೆ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಹೇಗಿರಬೇಕು? ಒಂದು ಯೋಗಿಯ ಒಂದು ಮನಸ್ಸು ಹೇಗಿರ್ತದೆ? ಕನ್ನಡಿ ಥರ ಇರ್ತದೆ ಅಲ್ವಾ? ಅವ್ರ ಮುಂದೆ ನಿಂತ್ಕೊಂಡ್ರೆ ನಿಮ್ಮನ್ನು ನೀವು ದರ್ಶನ ಮಾಡ್ಕೋಬಹುದು ಸಂಪೂರ್ಣವಾಗಿ ಅಲ್ವಾ? ಒಂದು ಮಗುವನ್ನು ನೋಡಿ, ಒಂದು ಮಗುವನ್ನು ನಿಮ್ಮ ಮುಂದೆ ಇಟ್ಕೊಂಡ್ರೆ ಆ ಮಗುವಲ್ಲಿ ನೀವು ದರ್ಶನ ಮಾಡ್ಬೋದು. ಆಯ್ತಾ? ಹೇಗೆ? ಯಾಕೆ ಅಂತಂದ್ರೆ ಅದು ಸಂಪೂರ್ಣ ಒಂಥರ ಶೂನ್ಯ ಮನಸ್ಸಲ್ಲಿ ಇರ್ತವೆ ಅಲ್ವಾ? ಸೊ ಅದಕ್ಕೆ ದ ಚೈಲ್ಡ್ ಈಸ್ ಡಿವೈನ್ ಅಂದ್ರೆ ಚೈಲ್ಡ್ ನಾವೇನಂತ ಕರಿತೀವಿ? ಚೈಲ್ಡ್ ಈಸ್ ಗಾಡ್ ಅಂತ ಕರಿತೀವಿ ಅಲ್ವಾ? ಅದೇ ರೀತಿಯಲ್ಲಿ ಸ್ನೇಹಿತರೆ, ಸೊ ನಾವೆಲ್ಲರೂ ಮಾಸ್ಟರ್ಸ್ ಆಗಿ ತಯಾರಾಗಬೇಕು ಅಂತಂದ್ರೆ ಮನಸ್ಸನ್ನು ಮನಸ್ಸನ್ನು ಲಯ ಮಾಡಬೇಕು. ಲಯ ಮಾಡಕ್ಕೆ ನಮ್ಮ ನಮ್ಮ ಮನಸ್ಸನ್ನು ಡಿಸಾಲ್ವ್ ಮಾಡ್ಕೋಬೇಕು. ಆಯ್ತಾ? ನಮ್ಮ ಮನಸ್ಸಲ್ಲಿ ಎಷ್ಟೋ ಗೊಂದಲ ಇಟ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಆಗೋದಿಲ್ಲ.
ಅದಕ್ಕೆ ಸಜನ ಸಾಂಗತ್ಯ ನಡೀತಾ ಇರ್ತದೆ, ಇಲ್ಲಿ ಸ್ವಾಧ್ಯಾಯ ನಡೀತಾ ಇರ್ತದೆ. ಸ್ವಾಧ್ಯಾಯ ನೀವು ಮಾಡ್ಕೋಬಹುದು ಮನೆಯಲ್ಲಿ ಅಲ್ವಾ. ಆಮೇಲೆ ಸಜನ ಸಾಂಗತ್ಯ ಮಾಡುವಾಗಲೂ ಅಷ್ಟೇ, ಎಷ್ಟೋ ವಿಷಯಗಳು ನಮ್ಮ ಮೈಂಡಲ್ಲಿ ಇರುವಂಥ ಆ ನೆಗೆಟಿವ್ ಪ್ಯಾಟರ್ನ್ಸ್, ಆ ಮನಸ್ಸಲ್ಲಿರುವಂಥ ಎಷ್ಟೋ ಒಂಥರ ಇಲ್ ಪ್ಯಾಟರ್ನ್ಸ್ ಅಂತ ಕರಿತೀವಿ, ಅವೆಲ್ಲನೂ ಸಂಪೂರ್ಣವಾಗಿ ತೊಲಗೋಗ್ತದೆ, ಒಂದೊಂದೊಂದೊಂದು ಬಿಚ್ಚೋಗ್ತದೆ ಆಯಿತಾ. ಆ ಬಿಚ್ಚೋಗೋದೇ ಪ್ರಧಾನ, ವೆರಿ ಇಂಪಾರ್ಟೆಂಟ್ ಅದು ಆಯಿತಾ. ಅಂಥವೆಲ್ಲ ಒಂದೊಂದೊಂದು ಉದುರೋದ್ರೆ ಎಲ್ಲ ನಮ್ಮಿಂದ ಬಿಚ್ಚೋದ್ರೆ ಏನಾಗತ್ತೆ, ಅವಾಗ ಮನಸ್ಸು ಸಮಾಧಾನ ಸಿಗತ್ತೆ. ಮನಸ್ಸು ಸಮಾಧಾನ ಸಿಕ್ಕಿದ್ರೆ ಧ್ಯಾನ ಅದ್ಭುತವಾಗಿ ಆಗತ್ತೆ ಆಯಿತಾ. ಅಷ್ಟುವರೆಗೂ ಏನೇ ಮಾಡಿದರೂ ಪ್ರಯೋಜನ ಇಲ್ಲ. ಓಕೆ. ತುಂಬ ಜನ ಹೇಳ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇದ್ದೀವಿ, ಏನಾಗ್ತಾ ಇಲ್ಲ, ಏನು ಫಲಿತ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಅದಕ್ಕೆ ಕಾರಣ ಏನಂತಂದರೆ ಮನಸ್ಸಲ್ಲಿರುವಂಥ ಮಾಲಿನ್ಯ ಇನ್ನೂ ಹೋಗಿಲ್ಲ. ಅದಕ್ಕೂ ಬೇಕಾಗಿರೋದು ಸಮಾಧಾನ. ನಿಮ್ಮ ಮನಸ್ಸಲ್ಲಿರುವಂಥ ಗೊಂದಲಗಳಿಗೆ ಸಮಾಧಾನ ಅದು ಸಿಗೋದು ಒಂದು ಸಜನ ಸಾಂಗತ್ಯದಲ್ಲಿ, ಸ್ವಾಧ್ಯಾಯದಲ್ಲಿ ಖಂಡಿತ ಸಿಗತ್ತೆ. ಅದಕ್ಕೆ ಜ್ಞಾನ ಪಡೀಲೇಬೇಕು. ಧ್ಯಾನ ಜ್ಞಾನ ಮುಕ್ತಿ ಅಂತ ಪತ್ರಿಸರ್ ಹೇಳಿದ್ದು ಆಯ್ತಾ. ಜ್ಞಾನಾನ್ಮುಕ್ತಿ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ ಆಯ್ತಾ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಆ ವಾಕ್ಯನೇ ಇದೆ ಆಯ್ತಾ. ಇದಕ್ಕೆ ಪ್ರತ್ಯೇಕವಾಗಿ ಜ್ಞಾನವನ್ನು ನಾವು ಪ್ರತಿಯೊಬ್ಬರು ದರ್ಶನ ಮಾಡಬೇಕು ಆಯ್ತಾ. ಪ್ರತಿನಿತ್ಯ ಜ್ಞಾನವನ್ನು ದರ್ಶನ ಮಾಡ್ತಾನೆ ಇರಬೇಕು. ಸೊ ಅದು ಬಹಳ ಮುಖ್ಯ. ಅದಕ್ಕೋಸ್ಕರವೇ ಇವತ್ತು ನೋಡಿ, ನಮ್ಮ ಒಳಗಡೆ ನಾವೆಲ್ಲ ಪ್ರಕಂಪನಗಳನ್ನು ತಿಳ್ಕೊಂಡಿದ ಮೇಲೆ ಆ ಪ್ರಕಂಪನಗಳನ್ನು ನಾವು ಸರಿಪಡಿಸ್ಕೋಬೇಕು, ಪ್ರತಿನಿತ್ಯ ಸರಿಪಡಿಸ್ಕೋಬೇಕು ಆಯ್ತಾ. ಸೊ ಯಾವುದೇ ಅನಾವಶ್ಯಕವಾಗಿ ಯಾವುದೇ ಒಂದು ನಕಾರಾತ್ಮಕ ವಿಷಯ ಜೊತೆಗೆ ಹೋಗಬಾರ್ದು. ಗೊತ್ತಿದ್ರೂ ಅದರಲ್ಲಿ ನಾವು ಕೈ ಜೋಡಿಸ್ಬಾರ್ದು ಆಯ್ತಾ. ಅವಾಗೇನಾಗತ್ತೆ, ಮತ್ತೆ ನಿಮ್ಮಲ್ಲಿ ಆ ಮಾಲಿನ್ಯವು ಸೇರ್ಕೊಂತದೆ. ಅದನ್ನು ಮತ್ತೆ ನೀವು ಆ ಗಲೀಜನ್ನು ಆ ಒಳಗಡೆ ಸೇರ್ಕೊಂಡಂಥ ಮಾಲಿನ್ಯವನ್ನು ತೊಲಗಿಸ್ಕೊಂಡಂಥವರೆಗೆ ನಿಮ್ಮ ಮನಸ್ಸು ಸಮಾಧಾನ ಆಗೋದಿಲ್ಲ. ಈ ರೀತಿಯಲ್ಲಿ ಒಂದು ಮಾಸ್ಟರ್ ಅಂದಮೇಲೆ ಏನು ಮಾತಾಡಬೇಕು, ಏನು ಮಾತಾಡಬಾರದು ಆಯ್ತಾ. ಪ್ರತಿಯೊಂದು ಅಷ್ಟೇ ಮನಸ ವಾಚ ಕರ್ಮನ ತ್ರಿಕರಣ ಶುದ್ಧಿಯಿಂದ ನಡ್ಕೋಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನಿವೆ, ಇವತ್ತು ನಮ್ಮ ಒಳಗಡೆ ಆ ಪ್ರಕಂಪನಗಳು ಅಡ್ಜಸ್ಟ್ ಮಾಡ್ಕೋಬೇಕಂತಂದ್ರೆ, ಆ ಪ್ರಕಂಪನ ಅಡ್ಜಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸುತ್ತು ಇರುವಂಥ ಆರ ಚೇಂಜ್ ಆಗುತ್ತೆ ಗೊತ್ತಾ. ಸೊ ನಾವು ನೋಡಿ, ಒಂದು ಒಳ್ಳೆ ಅಂದರೆ ಅದ್ಭುತ ಒಂದು ಭಾವನೆಗಳಿಂದ ಒಳಗಡೆ ನಾವು ನಡ್ಸ್ಕೊಂಡ್ರೆ, ನಮ್ಮ ಮನಸ್ಸಲ್ಲಿ ಕದಲ್ತಾ ಇದ್ರೆ, ನಮ್ಮ ಮನಸ್ಸಲ್ಲಿ ಸಂತೋಷವಾಗಿದ್ರೆ, ನನ್ನ ಸುತ್ತು ಇರುವಂಥ ಆರ ಹೇಗಿರ್ತದೆ ಅಲ್ವಾ, ಸಂಪೂರ್ಣವಾಗಿರುತ್ತೆ. ಒಂಥರ ಹೇಳ್ಬೇಕಂದ್ರೆ ಸಾಂದ್ರತೆ ಹೆಚ್ಚಿರುತ್ತೆ ಆಯ್ತಾ. ಸೊ ಮನಸ್ಸು ಶಾಂತವಾಗಿದ್ರೆ ತುಂಬ ನಮ್ಮ ಸುತ್ತೂ ಅಷ್ಟೇ ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇರ್ತದೆ. ಅಂದರೆ ಅರ್ಥ ಏನಂತಂದ್ರೆ ನಾವು ಶಾಂತಿಯಾಗಿದ್ದೀವಿ, ಒಳಗಡೆ ಪ್ರಶಾಂತವಾಗಿದ್ದೀವಿ ಅಂತ. ಆ ರೀತಿಯಲ್ಲಿ ಪ್ರತಿಯೊಂದು ಭಾವನಕ್ಕೆ ನಿಮ್ಮ ಸುತ್ತಿರುವಂಥ ಆರ ಕಲರ್ ಚೇಂಜ್ ಆಗ್ತಾ ಇರ್ತದೆ ನೋಡಿ. ಇದು ಕಣ್ಣಿಗೆ ಡೈರೆಕ್ಟ್ ಬರೀ ಕಣ್ಣಿಗೆ ಕಾಣಿಸುವಂಥ ಅವಕಾಶ ಹೆಚ್ಚಾಗಿದೆ. ಅದು ಪ್ರಾಕ್ಟೀಸ್ ಮಾಡೋದಷ್ಟೇ. ಅಂದರೆ ತದೇಕವಾಗಿ ಅಂದರೆ ಒಂಥರ ದಿಟ್ಟಿಸಿ ನೋಡಿದರೆ ಅಂತ ಹೇಳ್ತೀವಲ್ಲ, ದಿಟ್ಟಿಸಿ ನೋಡೋದು ಅಲ್ವಾ, ತದೇಕವಾಗಿ ನೋಡೋದು. ಆವಾಗ ನಿಮ್ಗೆ ಗೊತ್ತಾಗತ್ತೆ ಆ ಕಲರ್ ಹೇಗಿದೆ ಅಂತ ಆಯ್ತಾ. ಒಂದು ವ್ಯಕ್ತಿಯನ್ನು ಮುಂದೆ ಕೂರಿಸ್ಕೊಂಡು ಒಂದು ದಿಟ್ಟಿಸಿ ಅವ್ರ ಜೊತೆ ಅವರ ತಲೆ ಸುತ್ತು ನೋಡಿದ್ರು, ಅವರ ಬಾಡಿ ಸುತ್ತು ನೋಡಿದ್ರು ನಿಮಗೆ ಕಾಣಿಸುವಂಥ ಅವಕಾಶ ಹೆಚ್ಚಾಗಿದೆ. ಆದರೆ ಸೂಕ್ಷ್ಮವಾಗಿ ಒಂಥರ ತೀಕ್ಷ್ಣವಾಗಿ ನೋಡಬೇಕು. ನೋಡಿದರೆ ನಿಮಗೆ ಆ ಕಲರ್ ಅಂದರೆ ಆ ಪರ್ಟಿಕ್ಯುಲರ್ ಆರ ಕಲರ್ ಅವ್ರ ಸುತ್ತು ಏನಿದೆ ಅದು ನೋಡ್ಬೋದು. ಅದು ನೋಡಿ ಅವ್ರ ಒಳಗಡೆ ಅವರ ಮನಸ್ಸಿನ ಸ್ಥಿತಿ ಏನಂತ ನಾವು ಹೇಳ್ಬೋದು. ನೋಡಿದ್ರ, ಅವರ ಆರಾನು ನೋಡಿ ಅವ್ರ ಮನಸ್ಸಲ್ಲಿರುವಂಥ ಸ್ಥಿತಿ ಏನು ಅಂತ ನಾವು ತಿಳ್ಕೊಳ್ಳೋಂಥ ಅವಕಾಶ ಇದೆ ಮಿತ್ರರೇ. ಅದಕ್ಕೆ ನೋಡಿ, ಈಗ ಬ್ಲೂ ಆರ ಅಂತ ಅದರ ಸಂಕೇತಗಳು ಹೇಗಿರ್ತವೆ ನೋಡೋಣ. ಅವ್ರ ಆರ ಬ್ಲೂ ಇದೆಯಾ ಅಂತಂದರೆ ಅವ್ರ ಒಳಗಡೆ ಏನೇನು ಸೇರ್ಕೊಂಡಿರ್ತವೆ, ಎಂಥ ಲಕ್ಷಣಗಳಿರ್ತವೆ ಅಂತ ನೋಡಿದರೆ ಒಂಥರ ಪೀಸ್ಫುಲ್ ಎನರ್ಜಿ ಇರ್ತದೆ. ನಿಮಗೆ ಎಲ್ಲರಿಗೂ ಗೊತ್ತು ಬ್ಲೂ ಅಂದರೆ ಯಾವುದಕ್ಕೆ ಸಂಕೇತ. ಬ್ಲೂ ಅಂದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ವಿಶುದ್ಧ ಚಕ್ರ ಸಂಕೇತ ಆಯಿತಾ. ನಮಗೆ ಗ್ರೀನ್ ಕಲರ್ ಅಂದರೆ ಅದು ಅನಾಥ ಚಕ್ರ ಬರುತ್ತೆ, ಗ್ರೀನ್ ಕಲರ್. ಅದ್ರ ಮೇಲೆ ಇರುವಂಥದ್ದು ವಿಶುದ್ಧ ಚಕ್ರ. ಈ ವಿಶುದ್ಧ ಚಕ್ರ ಅನ್ನೋದಿದೆಯಲ್ಲ, ಇದು ಕಲರ್ ಬಂದ್ಬಿಟ್ಟು ಇಲ್ಲಿ ಬ್ಲೂ ಕಲರ್, ನೀಲಿ ಬಣ್ಣ. ಈ ನೀಲಿ ಬಣ್ಣ ಆಲ್ಮೋಸ್ಟ್ ಏನಂತಂದರೆ ಯಾವುದಕ್ಕೆ ಒಂಥರ ಇದು ಲಿಂಕ್ ಆಗಿರ್ತದೆ ಅಂತಂದರೆ, ಇದು ಒಂದು ಕ್ಲಾರಿಟಿ, ಒಂಥರ ಕಾಮ್ನೆಸ್ ಮತ್ತು ಕಮ್ಯುನಿಕೇಷನ್. ಅಂದರೆ ಅರ್ಥ ಏನು, ನಾವು ಯಾವುದೇ ಒಂಥರ ನಾವು ಒಳ್ಳೆ ಭಾಷಣಕಾರ ಆಗಿದ್ದೀವಿ ಅಂತಂದರೆ ನಮ್ಮ ವಿಶುದ್ಧ ಚಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ.
ಅದು ಬಿಟ್ಬಿಟ್ಟು ನಾವು ಹೇಳಕ್ಕೆ ನಾವು ಏನು ಹೇಳಕ್ಕೆ ಗೊತ್ತಿಲ್ಲ, ಹೇಗೆ ಹೇಳ್ಬೇಕೋ ಗೊತ್ತಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ವಿಶುದ್ಧ ಚಕ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಪ್ರತಿನಿತ್ಯ ಆ ವಿಶುದ್ಧ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡಿಕೊಂಡಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಅನೇಕ ವಿಧಗಳು. ಆಕುಪ್ರೆಷರಲ್ಲಿ ಏನಿದೆ, ಮುದ್ರದಲ್ಲಿ ಏನಿದೆ, ಧ್ಯಾನ ಅನ್ನೋದು ಒಂದೇ ಧ್ಯಾನ, ಅಂದರೆ ಆನಾಪಾನಸ ಧ್ಯಾನ. ಆ ಥರ ಮಾಡ್ಕೊತ ಹೋದರೆ ಅದು ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗುತ್ತೆ. ಒನ್ಸ್ ಆ ಚಕ್ರ ಆಕ್ಟಿವೇಟ್ ಆದರೆ ನಿಮ್ಮ ಸುತ್ತು ಇರುವಂಥ ಆರಾನು, ಬ್ಲೂ ಆರ ಏನಿದೆಯೋ ಅದರಲ್ಲಿ ಇರುವಂಥ ಲಕ್ಷಣಗಳಿವೆ. ಒಂಥರ ನಿಮ್ಮಲ್ಲಿ ಅದ್ಭುತವಾದ ಪ್ರಶಾಂತವಾದ ಆ ಶಕ್ತಿ ನಿಮ್ಗೆ ಸಿಗತ್ತೆ. ನೀವೊಂದು ಒಳ್ಳೆ ಕಮ್ಯುನಿಕೇಟರ್ ಆಗಿರ್ತೀರಿ. ಅಂದರೆ ನೀವು ಏನೇ ಹೇಳ್ತಾ ಇದ್ರೂ ತುಂಬ ಸ್ಪಷ್ಟವಾಗಿ ವಿವರವಾಗಿ ಹೇಳ್ತೀರಾ, ಆಯಿತಾ? ಅರ್ಥಗರ್ಭಿತವಾಗಿ ಹೇಳ್ತೀರಾ. ಇದೆಲ್ಲ ಸೊ ಸಿಗೋದು ಯಾವಾಗ ಅಂತಂದರೆ ನಿಮ್ಮ ವಿಶುದ್ಧ ಚಕ್ರ ಕೆಲಸ ಮಾಡ್ತಾ ನಿಮ್ಮ ಆರ ಬ್ಲೂ ಕಲರ್ ಇದ್ದರೆ, ನೀಲಿ ಬಣ್ಣ ಇದ್ದರೆ ಇದು ಸಾಧ್ಯವಾಗತ್ತೆ, ಆಯಿತಾ? ಆಮೇಲೆ ಇನ್ನೊಂದೇನೆಂದರೆ ಒಂಥರ ವಿಶ್ವಾಸಕ್ಕೆ ಸಂಕೇತ ಅಂತಂದರೆ ನಿಮ್ಮಲ್ಲಿ ನಿಮ್ಮನ್ನು ಎಲ್ಲರೂ ಯಾರಾದರೂ ನಿಮ್ಮನ್ನು ವಿಶ್ವಸಿಸಬಹುದು ಅಂತಂದರೆ ನಿಮ್ಮನ್ನು ಬಹುತೇಕ ವಿಶ್ವಾಸ ಮಾಡಬಹುದು ಇನ್ನೊಬ್ಬರು ಅಂತ ಲಕ್ಷಣಗಳು ನಿಮ್ಮ ಹತ್ರ ಇರ್ತದೆ. ಯಾವಾಗ ಬ್ಲೂ ಆರ ಇದ್ದರೆ ನಿಮ್ಮ ಸುತ್ತು, ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇಂಟ್ಯೂಷನ್, ಆಯಿತಾ? ಸೊ ನ್ಯಾಚುರಲ್ ಆಗಿ ಏನಾಗತ್ತಂದರೆ ನಿಮಗೆ ನಿಮ್ಮ ಒಳಗಡೆಯಿಂದನೇ ಎಲ್ಲ ವಿಷಯಗಳು ಅರ್ಥ ಆಗ್ತಾ ಇರ್ತವೆ, ಆಯಿತಾ? ನಿಮ್ಮಲ್ಲೇ ನಿಮಗೆ ಒಂಥರ ಆಂತರಿಕ ಧ್ವನಿ ಬರ್ತಾ ಇರ್ತದೆ, ಆಯಿತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಲಕ್ಷಣಗಳು ನಿಮಗಿರುತ್ತೆ. ಆದರೆ ಈ ಬ್ಲೂ ಅಲ್ಲೇ ಸ್ವಲ್ಪ ಶೇಡ್ಸ್ ಚೇಂಜ್ ಆಗ್ತಾ ಇರ್ತದೆ. ಅಂದರೆ ಲೈಟ್ ಬ್ಲೂ ಆಗುತ್ತೆ ಒಂದ್ಸರಿ, ಅದೇ ಆರ ಲೈಟ್ ಬ್ಲೂ ಆಗುತ್ತೆ, ಸ್ಕೈ ಬ್ಲೂ ಆಗುತ್ತೆ, ಡಾರ್ಕ್ ಬ್ಲೂ ಆಗುತ್ತೆ, ಒಂಥರ ಡಲ್ ಬ್ಲೂ ಆಗುತ್ತೆ. ಇಂಥವೆಲ್ಲ ಕಲರ್ಸ್ನು ಚೇಂಜ್ ಆಗ್ತಾ ಇರ್ತದೆ. ಆರ ಹಾಗೆ ಇರೋದಿಲ್ಲ, ಒಂದೇ ಕಲರ್. ಅಂದರೆ ಬ್ಲೂ ಅಂದರೆ ಬ್ಲೂ ಹಾಗೆ ಇರೋದಿಲ್ಲ, ಅದರಲ್ಲಿ ಮತ್ತೆ ಚೇಂಜಸ್ಸು ಬದಲಾವಣೆ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಅವಾಗ ಲೈಟ್ ಬ್ಲೂ ಅಂತ ಇರುವಾಗ ಹೇಗೆ ಅವ್ರ ಲಕ್ಷಣಗಳು ಹೇಗಿರ್ತವೆ ಅಂತಂದರೆ ಒಂಥರ ಕೈಂಡ್ನೆಸ್, ಅಂದರೆ ಅದರಲ್ಲಿ ಒಂದು ದಯ ಅಲ್ವಾ? ಆಮೇಲೆ ಎಮೋಷ್ನಲ್ ಆಗಿ ಓಪನ್ ಆಗಿರ್ತಾರೆ, ಯಾವುದು ಮುಚ್ಚಿಡೋದಿಲ್ಲ, ಓಕೆ? ತುಂಬ ಒಂಥರ ಜೆಂಟಲ್ ಆಗಿ ನಡ್ಕೊತಾರೆ, ಆ ಥರ ಲೈಟ್ ಬ್ಲೂ ಇರೋರು. ಸ್ಕೈ ಬ್ಲೂ ಇದ್ದರೆ ಹಾನೆಸ್ಟ್ ಆಗಿರ್ತಾರೆ, ಅಂದರೆ ಯಾವುದೇ, ಅಂದರೆ ಒಂಥರ ಒಳಗಡೆ ಒಂದು ಹೊರಗಡೆ ಒಂದಿರಲ್ಲ, ಎಲ್ಲ ಎರಡು ಒಂದೇ, ಆ ರೀತಿಯಲ್ಲಿ ನಡ್ಕೊತಾರೆ ಅವರು ಅವ್ರ ಜೀವನದಲ್ಲಿ. ಆಮೇಲೆ ಯಾವುದೇ ಒಳಗಡೆ ಇದ್ದರೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಮತ್ತು ಫ್ರೆಂಡ್ಲಿ ಆಗಿರ್ತಾರೆ, ಅಂದರೆ ಸ್ನೇಹಪೂರ್ವಕವಾಗಿ ನಿಮ್ಮ ಜೊತೆಗೆ ನಡ್ಕೊತಾರೆ. ಅಂಥ ಲಕ್ಷಣದಲ್ಲಿರುವಾಗ ಅವರ ಆರ ಸ್ಕೈ ಬ್ಲೂ ಹೊಂದಿರ್ತದೆ, ನೆನ್ಪಿಟ್ಕೋರಿ, ಆಯಿತಾ? ನೆಕ್ಸ್ಟು ಡಾರ್ಕ್ ಬ್ಲೂ. ತುಂಬ ಡಾರ್ಕ್ ಬ್ಲೂ ಇದ್ದರೆ ಯಾವಾಗ ಏನಾಗುತ್ತೆ ನೋಡಿ, ತುಂಬ ಒಂಥರ ವಿವೇಕವಂತವಾಗಿ ನಡ್ಕೊತಾರೆ. ಆಮೇಲೆ ಅವರ ಒಳಗಡೆ ಅವರು ತುಂಬ ತೀಕ್ಷ್ಣವಾಗಿ ಗಮನಿಸ್ಕೊತಾರೆ. ಅದನ್ನು ನಾವೇಂತ ಕರಿತೀವಿ ಅಂದರೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಅವರನ್ನು ಅವರು ಅಬ್ಸರ್ವ್ ಮಾಡ್ಕೊಳ್ಳೋದು, ಆಯಿತಾ? ಸೊ ನಮ್ಮಲ್ಲಿ ಏನು ನಡೀತಾ ಇದೆ ನಮಗೆ ಪೂರ್ತಿ ಅರಿವಿರಬೇಕು, ಆಯಿತಾ? ಆ ರೀತಿಯಲ್ಲಿರಬೇಕು. ಅಂದರೆ ಯೋಚನೆ ತುಂಬ ಒಂದು ಒಳ್ಳೆ ಯೋಚನಾಕರ್ತಗರ ಆಗ್ತಾರೆ ಅವರು, ಆ ರೀತಿಯಲ್ಲಿನೂ ನಡೀತದೆ. ಮತ್ತು ಡಲ್ ಬ್ಲೂ ಒಂದಿದೆ, ಡಲ್ ಬ್ಲೂ. ಸೊ ಇದು ಏನಂತಂದರೆ ಇದು ಯಾವ ರೀತಿಯಲ್ಲಿ ಹೇಳ್ಕೊಬೋದು ಅಂತಂದರೆ, ಈ ಡಲ್ ಬ್ಲೂ ಇರುವಂಥವ್ರು ಅಂದರೆ ತುಂಬ ಡಲ್, ಅಂದರೆ ಏನು ಡಲ್ ಬ್ಲೂ ಅಂತಂದರೆ ಈ ಕ್ಲೌಡಿ ಬ್ಲೂ ಅಂತ ಅದನ್ನು ಹೇಳ್ತೀವಿ. ಆ ಥರ ಇರುವಾಗ ನಿಮ್ಮಲ್ಲಿ ಫೀಲಿಂಗ್ಸನ್ನು ಅದಿಮಿಟ್ಟೋದು, ಇಲ್ಲ ನಿಮ್ಮಲ್ಲಿ ಒತ್ತಡ ಹೆಚ್ಚಿರುವಂಥ ವ್ಯಕ್ತಿಗಳಿಗೆ ಇಂಥ ಬ್ಲೂ ಕಲರು ಕಾಣಿಸ್ತದೆ. ನೋಡಿ, ಆರಾದಲ್ಲೇ ಇಷ್ಟು ಕಲರ್ಸು ಆಗ್ತಾ ಇದೆ ನಮಗೆ, ಅರ್ಥ ಆಯ್ತಾ? ಆರಾದಲ್ಲಿ ಇಷ್ಟು ಕಲರ್ಸ್ ಆಗ್ತಾ ಇದೆ. ಅದಕ್ಕೆ ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಬ್ಲೂ ಕಲರ್ ಅಂತದ್ದು ಥ್ರೋಟ್ ಚಕ್ರಕ್ಕೆ ಸಂಬಂಧಿಸಿರೋದು, ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿರೋದು ಅಂತ ಹೇಳ್ತಾ ಇದ್ವಲ್ಲ. ಸೊ ಅದಕ್ಕೋಸ್ಕರ ಸೊ ಇದನ್ನು ಯಾವಾಗಲೂ ಅಷ್ಟೇ ನಾವು ವಿಶುದ್ಧ ಚಕ್ರದಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಯಾವಾಗಲೂ ಅಂತಂದರೆ, ಒಂದು ಸತ್ಯದ ಮಾತುಗಳು, ಅಂದರೆ ಸತ್ಯವಾಕು ಅಂತ ಕರೀತೀವಿ, ಸತ್ಯ ಮಾತುಗಳು ಬರಬೇಕು, ಆಯಿತಾ? ಮತ್ತು ಯಾವುದೇ ಹೇಳಬೇಕಂದ್ರೆ ಸೂಟಿಯಾಗಿ ಒಂಥರ ಸ್ಟ್ರೈಟ್ ಆಗಿ ಹೇಳುವಂಥ ಆ ಲಕ್ಷಣ ಮಾತ್ರ ಇರಬೇಕು. ಅವಾಗ ಈ ನಮ್ಮ ಈ ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತ ಲೆಕ್ಕಾಗತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಲರ್ಗೆ ಅಂದರೆ ಈ ಒಂದು ಬ್ಲೂ ಕಲರ್ ಅನ್ನೋದು ಇದಕ್ಕೆ ಇಷ್ಟೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ನಾವು ತಿಳ್ಕೊಬೇಕಾಗಿರೋದು ಇಂಡಿಗೋ ಕಲರ್. ಯಾವುದು? ಇಂಡಿಗೋ ಕಲರ್. ಸೊ ಇಂಡಿಗೋ ನಮಗೆಲ್ಲ ಗೊತ್ತಿರೋ ವಿಷಯ. ಇದು ಏನಂತಂದರೆ
ಒಂಥರ ಡೀಪ್ ಡೀಪ್ ಬ್ಲೂ ಕಲರ್, ಅಂದ್ರೆ ಒಂಥರ ಡೀಪ್ ಬ್ಲೂ ಕಲರೇ ಇಂಡಿಗೋ ಕಲರ್ ತ ಕಾಣಿಸ್ತದೆ ಅಲ್ವಾ. ಅದು ಒಂಥರ ಬ್ಲೂ ಕಲರ್ ತರ ಇರ್ತದೆ, ಆದರೆ ಸ್ವಲ್ಪ ಡೀಪ್ ಆಗಿ ಒಂದು ತಿಕ್ ಆಗಿರುತ್ತೆ. ಇದು ಯಾವುದಕ್ಕೆ ಸಂಕೇತ? ಇದು ಫಸ್ಟ್ ಆಫ್ ಆಲ್ ಆಜ್ಞಾ ಚಕ್ರಕ್ಕೆ ಸಂಬಂಧಿಸಿರೋದು. ಆಜ್ಞಾ ಚಕ್ರ ಕಲರ್ ಯಾವುದು? ನಾವು ಎಷ್ಟೋ ಸರಿ ತಿಳ್ಕೊಂಡಿದ್ವಿ. ಆಜ್ಞಾ ಚಕ್ರ ಅಂದ್ರೆ ಮೇಲೆ ವೈಲೆಟ್ ಕಲರ್ ಆಗಿರ್ತದೆ ಸಹಸ್ರಾರ, ಕೆಳಗಡೆ ಆಗಿರುವಂಥದ್ದು ಇಂಡಿಗೋ. ಇಂಡಿಗೋ ಅಂದ್ರೆ ಈ ಆಜ್ಞಾ ಚಕ್ರ, ಮೂರನೇ ಕಣ್ಣು. ಅರ್ಥ ಆಯ್ತಾ? ಸೊ ಅದಕ್ಕೆ ಸಂಬಂಧ ಇರೋದು ಅದು. ಇದು ಅದರಲ್ಲಿ ಏನೇನು ಇರ್ತದೆ ಅಲ್ಲಿ? ಒಂದು ಇಂಟ್ಯೂಷನ್, ಆಯ್ತಾ? ಅಂದರೆ ನಮ್ಮ ಆಂತರಿಕದಿಂದ ಅನೇಕ ಮಾತುಗಳು, ಅನೇಕ ಧ್ವನಿ ಮತ್ತೆ ಅದರಿಂದ ಸಂಕೇತಗಳು ಬರ್ತಾ ಇರ್ತವೆ. ನಮ್ಗೆ ನಾವೇ ಗೊತ್ತಾಗ್ತಾ ಇರ್ತದೆ ಏನು ಮಾಡಬೇಕು, ಮುಂದೆ ನಾವು ಏನು ಮಾಡಿದರೆ ಒಳ್ಳೇದಾಗತ್ತೆ ಎಲ್ಲ ನಮಗೆ ಗೊತ್ತಾಗ್ತದೆ. ಇನ್ನು ಯಾರು ಆಚೆ ಕಡೆಯಿಂದ ಯಾರು ಹೇಳೋದು ಬೇಕಾಗಿಲ್ಲ. ಇಂಟ್ಯೂಷನ್, ಇನ್ಸೈಟ್ ಅಂದರೆ ಒಂದು ದೃಶ್ಯ ರೂಪ, ಇನ್ನೊಂದು ಧ್ವನಿ ರೂಪ, ಈ ಎರಡು ನಮ್ಮಲ್ಲಿ ಆಗ್ತಾ ಇರ್ತವೆ. ಸೊ ಅಂದರೆ ಈ ಇನ್ನೊಂದೇನೆಂದರೆ ಅವೇರ್ನೆಸ್, ಸ್ಪಿರಿಚುವಲ್ ಅವೇರ್ನೆಸ್ ಅಂತ ಕರಿತೀವಿ ನಾವು. ಸ್ಪಿರಿಚುವಲ್ ಅವೇರ್ನೆಸ್ ಅಂದರೆ ಆಧ್ಯಾತ್ಮಿಕ ಕೋನ, ಆಧ್ಯಾತ್ಮಿಕ ದೃಷ್ಟಿ, ಇದು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಆಯ್ತಾ? ಸೊ ಈ ಲಕ್ಷಣಗಳೆಲ್ಲ ನಿಮ್ಮ ಆಜ್ಞಾಚಕ್ರ ಸಕ್ರಿಯವಾಗುವಾಗ, ಕ್ರಿಯಾಶೀಲಕವಾಗಿ ಕೆಲಸ ಮಾಡುವಾಗ ಅವಾಗ ಸಾಧ್ಯವಾಗತ್ತೆ. ಆಯ್ತಾ? ಸೊ ಇದರ ಲಕ್ಷಣಗಳಂದ್ರೆ ಈ ಇಂಡಿಗೋ ಕಲರ್ ಅನ್ನೋಂಥದ್ದು, ಇಂಡಿಗೋ ಕಲರು ಆದರೂ ಅಂದರೆ ಒಂಥರ ಸ್ಪಷ್ಟವಾಗಿ ಇಂಡಿಗೋ ಕಲರ್ ನಿಮ್ಮ ಆರದಲ್ಲಿ ಕಾಣಿಸ್ಕೊಂಡಿದ್ರೆ ಅವಾಗ ಇರುವಂಥದ್ದು ಯಾವುದಪ್ಪ ಅಂತಂದರೆ ಸ್ಟ್ರಾಂಗ್ ಇಂಟ್ಯೂಷನ್. ಆಯಿತಾ? ನಿಮಗೆ ಅಂದರೆ ಎಲ್ಲ ವಿಷಯಗಳು ನಿಮಗೆ ಗೊತ್ತಾಗ್ತಾ ಇರ್ತದೆ. ಆಯಿತಾ? ನೀವು ಏನು ಮಾಡಬೇಕು, ಏನು ಮಾಡಿದರೆ ನಿಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡೀತದೆ ಅದು ಹೇಳ್ತೀರಲ್ಲ. ಒಂಥರ ಆತ್ಮಕ್ಕೆ ಸತ್ಯ ಗೊತ್ತು. ಯಾವುದು ಗೊತ್ತು? ಆತ್ಮಕ್ಕೆ ಸತ್ಯ ಯಾವುದು ಅಂತ ಗೊತ್ತು. ಸತ್ಯ ಮಾತುಗಳು ಗೊತ್ತು, ಸತ್ಯ ಜೀವನ ಬಗ್ಗೆ ಗೊತ್ತು. ಒಂದೇ ಒಂದು ಮಾತ್ರ ಗೊತ್ತು, ಅದಕ್ಕೆ ಆತ್ಮಕ್ಕೆ. ಇನ್ನು ಯಾರಿಗೂ ಗೊತ್ತಿಲ್ಲ. ಆಯ್ತಾ? ಆಚೆ ಕಡೆ ಮನಸ್ಸನ್ನು ಅಂದರೆ ವಿಧ ವಿಧ ಮನಸ್ಸುಗಳು ನಾವು ಎಷ್ಟೋ ಜನ ಭೇಟಿ ಆಗ್ತೀವಿ. ಯಾರು ಹೇಳಿದ್ರು ಅವರ ಭಾವನೆ ಅಷ್ಟೇ. ದೇ ಆಲ್ ಟೆಲ್ ದೇರ್ ಒಪಿನಿಯನ್, ಬಟ್ ದೇ ಕಾಂಟ್ ಟೆಲ್ ದ ಟ್ರೂತ್. ಹೂ ವಿಲ್ ಸ್ಪೀಕ್ ದ ಟ್ರೂತ್? ಫ್ರಮ್ ಯುವರ್ ಇನ್ನರ್, ದ ಇನ್ನರ್ ವಿಲ್ ಸ್ಪೀಕ್ ದ ಟ್ರೂತ್. ಅಂದರೆ ನಿಮ್ಮ ಆಂತರಿಕವೇ, ನಿಮ್ಮ ಅಂತರಂಗದಲ್ಲಿ ಏನಿದೆಯೋ ಅದು ಮಾತ್ರವೇ ಸತ್ಯವನ್ನು ಹೇಳುತ್ತೆ. ಸತ್ಯವನ್ನು ಪ್ರಸ್ಫುಟ ಅಂದರೆ ಸ್ಪಷ್ಟೀಕರಣ ಮಾಡುತ್ತೆ. ಸ್ಪಷ್ಟವಾಗಿ ಅದು ದೃಶ್ಯ ರೂಪದಲ್ಲಿ ಇಲ್ಲ ಧ್ವನಿ ರೂಪದಲ್ಲಿ ನಿಮಗೆ ಆ ಸತ್ಯ ಮಾತುಗಳೇನಿದೆಯೋ, ಆ ಸತ್ಯವು ಏನಿದೆಯೋ, ಸತ್ಯಾಂಶ ಏನಿದೆಯೋ ನಿಮಗೆ ತಿಳಿಸ್ಕೊಡ್ತಾ ಇರ್ತದೆ. ಅದು ನೆನಪಿಟ್ಕೊಳ್ಳಿ ಯಾವಾಗಲೂ. ಇದೇ ಸ್ಟ್ರಾಂಗ್ ಇಂಟ್ಯೂಷನ್ ಅಂತ ಕರೆಯೋದು. ಅದನ್ನು ಪಾಲನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ವಿ ಕಂಡಿಡ್ತೀರಾ. ಆಯ್ತಾ? ಅದನ್ನು ಯಾವಾಗ ನಾವು ತಪ್ಪಿಸಿ ಹೇಳ್ತಾ ಇರ್ತಾರಲ್ಲ, ನನ್ನ ಕನ್ಸೈನ್ಸ್ ಒಪ್ತಾ ಇಲ್ಲ ಅಂತ ಹೇಳ್ತೀವಿ ನಾವು, ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅಂತ ಎಷ್ಟೋ ಸರಿ ಹೇಳ್ತೀವಿ. ಯಾವುದೋ ಒಂದು ವಿಷಯಕ್ಕೆ ನಾವು ಅದು ಮಾಡಬೇಕಾ ಮಾಡಬಾರ್ದಂಥ ಸ್ಥಿತಿಯಲ್ಲಿ ನಮ್ಮ ಅಂತರಂಗದಿಂದ ಒಂದು ಸ್ಪಷ್ಟವಾಗಿ ಬರ್ತಾ ಇರ್ತದೆ ಸೂಚನೆ. ಅದನ್ನು ನಾವು ಪಾಲನೆ ಮಾಡಲ್ಲ. ಅದನ್ನು ಪಕ್ಕಕ್ಕಿಟ್ಟು ನಾನು ಯಾರ್ಯಾರೋ ನಮ್ಮ ಸುತ್ತಿ ಯಾರ್ಯಾರೋ ಏನೇನೋ ಹೇಳ್ತಾ ಇರ್ತಾರಲ್ಲ, ಅದನ್ನು ಪಾಲನೆ ಮಾಡಿ ನಮ್ಮ ಜೀವನವನ್ನು ಏನು ಮಾಡ್ಕೊತೀವಿ? ಅಸ್ತವ್ಯಸ್ತ ಮಾಡ್ಕೊತೀವಿ. ಅದಕ್ಕೆ ನಮ್ಮ ಆಂತರಿಕದಿಂದ ಬರುವಂಥ ಆ ಧ್ವನಿಯನ್ನು, ಆ ದೃಶ್ಯವನ್ನು ಯಾವಾಗಲೂ ಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಅದು ಏನೇ ಆಗಲಿ ಪರವಾಗಿಲ್ಲ, ಒಂದ್ಸರಿ ತಪ್ಪಾಗಲಿ ಪರವಾಗಿಲ್ಲ, ಒಂದ್ಸರಿ ರೈಟ್ ಆಗಲಿ ಪರವಾಗಿಲ್ಲ, ಬಟ್ ಸೆಕೆಂಡ್, ಥರ್ಡ್, ಫೋರ್ತ್ ಟೈಮ್ ಅಂತೂ ಯಾವಾಗಲೂ ಸತ್ಯವಾಗುತ್ತೆ. ಆಯಿತಾ? ಮೊದಲನೇ ಸರಿ ನಿಮಗೆ ಅನುಭವ ಇಲ್ಲ, ಅದು ಏನೋ ಹೇಳ್ತಾ ಇದೆ, ನಿಮ್ಗೆ ಏನೋ ಅನಿಸ್ತೋ ಗೊತ್ತಿಲ್ಲ, ನೀವು ಪಾಲನೆ ಮಾಡ್ತೀರಾ, ಒಂದು ತಪ್ಪು ಆಗ್ಬೋದು, ಆಗಲಿ. ಬಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಎವ್ರಿ ಟೈಮ್ ಇಟ್ ವಿಲ್ ಬಿಕಮ್ ರೈಟ್. ಅವಾಗ ನಿಮ್ಮ ಜೀವನ ಸುಂದರವಾಗಿರುತ್ತೆ. ಆಯಿತಾ? ಸುಂದರವಾಗಿರುತ್ತೆ, ಯಶಸ್ವಿಯಾಗಿರುತ್ತೆ. ಅದೇ ಬೇಕಾಗಿರೋದು. ಅದಕ್ಕೆ ನಮ್ಮ ಒಳಗಡೆಯಿಂದ ಬರುವಂಥದ್ದು ನಾವು ಖಂಡಿತ ಅದನ್ನು ಪಾಲನೆ ಮಾಡಲೇಬೇಕು. ದೇ ಆರ್ ದಿ ಟ್ರೂತ್ಫುಲ್ ವರ್ಡ್ಸ್ ವಿಚ್ ಆರ್ ಕಮಿಂಗ್. ನೆಕ್ಸ್ಟ್, ಸೊ ಈ ಆರ ಇಂಡಿಗೋ ಕಲರ್ ಹೆಚ್ಚಾಗಿದೆ, ಒಂಥರ ಡೀಪ್ ಥಿಂಕಿಂಗ್ ಮಾಡ್ತಾರೆ ಅವರು. ಅಂದರೆ ಆಳವಾದ ಥಿಂಕಿಂಗ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಅಲ್ವಾ. ಪ್ರತಿಯೊಂದು ವಿಷಯವನ್ನು ತುಂಬ ಆಳವಾಗಿ ಥಿಂಕ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮಲ್ಲಿ ಆಧ್ಯಾತ್ಮಿಕ ಅರಿವು ಹೆಚ್ಚಾಗ್ತಾ ಹೋಗ್ತದೆ. ಅಂತಂದರೆ ಒಂಥರ ಪೂರ್ಣ ಚೈತನ್ಯವನ್ನು ತಿಳ್ಕೊಂಡಕ್ಕೆ ಮತ್ತೆ ನಾನು ಯಾರು ಅಂತ ತಿಳ್ಕೊಳ್ಳುವಂಥ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆಸಕ್ತಿ ಹೆಚ್ಚಿರುವಂಥ ವ್ಯಕ್ತಿಗಳಿಗೇನೆ ಆ ಸುತ್ತು ಇರುವಂಥ ಆರ
ಈ ಇಂಡಿಗೋ ಕಲರ್ ಹೊಂದಿರ್ತದೆ. ಅದರ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಈ ರೀತಿಯಲ್ಲಿ ಮಿತ್ರರೆ, ಸೊ ಇದೆಲ್ಲ ಈ ಕಲರ್ದ ವಿಶಿಷ್ಟತೆ ಇದೆಲ್ಲ. ಈ ಕಲರ್ ಹೀಗಿದ್ರೆ ಇವೆಲ್ಲ ಲಕ್ಷಣಗಳು ನಮ್ಮ ಸುತ್ತು ಕಾಣಿಸ್ತಾ ಇರ್ತವೆ. ಆಯ್ತಾ? ಆಮೇಲೆ ಒಂಥರ ಇಂಡಿಪೆಂಡೆಂಟ್ ಮೈಂಡ್ ಸೆಟ್ಟು ಇರುತ್ತೆ. ಅಂತಂದ್ರೆ ನೀವು ಯಾವಾಗಲೂ ನಿಮ್ಮ ಒಳಗಡೆಯಿಂದ ಬಂದಿರೋದು ಮಾತ್ರ ನಂಬಿಕೆ ಇರುತ್ತೆ. ಆಚೆ ಕಡೆಯಿಂದ ಬರುವಂಥ ಒಪಿನಿಯನ್ಸ್ ನೀವು ನಂಬಲ್ಲ ಅಲ್ವಾ? ಈಗಾಗಲೇ ನಾನು ಹೇಳಿದೆಲ್ಲ. ಸೊ ಆ ರೀತಿಯಲ್ಲಿ ನೀವು ತಯಾರಾಗ್ತೀರಾ. ಅವಾಗ ನಿಮಗೆ ಯಾವುದೇ ರೀತಿಯಲ್ಲಿ ಭಯ ಇರೋದಿಲ್ಲ. ಒಂಥರ ಇನ್ನೊಬ್ಬರ ಮೇಲೆ ನಾವು ಆಧಾರ ಪಡಬೇಕು ಅಂತ ಏನಿಲ್ಲ. ಆಯ್ತಾ? ನಮ್ಗೆ ಯಾವ ಭಯನೂ ಇರೋದಿಲ್ಲ. ಯಾಕಂದ್ರೆ ನಾವು ನಮ್ಮ ಒಳಗಡೆಯಿಂದ ಬರುವಂಥ ಆ ಸೂಚನೆಗಳು ನಾವು ಪಾಲನೆ ಮಾಡ್ತಾ ಇರುವಾಗ ನಮ್ಗೇನು ಭಯ? ಯಾಕಂದ್ರೆ ಆ ದೇವರು ಅಂತ ಯಾವ್ದನ್ನು ಕರಿತೀವೋ ನಾವು, ಆ ದೇವರೇ ನಮ್ಮ ಜೊತೆಗೆ ಮಾತಾಡುವಾಗ ಅಲ್ವಾ? ಆ ದೇವರೇ ನಮ್ಮ ಹತ್ರ ಮಾತಾಡುವಾಗ, ಅವ್ರು ಹೇಳುವಂಥ ಮಾತುಗಳನ್ನ ನಾವು ಪಾಲನೆ ಮಾಡುವಾಗ ಇನ್ನು ಯಾರ ಮಾತುಗಳ ಬಗ್ಗೆ ನಾವು ಆ, ಆಧಾರ ಪಡಬೇಕು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೇಳಿ? ಯಾವುದು ಬೇಕಾಗಿಲ್ಲ. ಬಿಕಾಸ್ ಯು ಆರ್ ವಿತ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆರ್ ಫಾಲೋಯಿಂಗ್ ದಿ ಡಿವೈನ್ ವರ್ಡ್ಸ್. ಅರ್ಥ ಆಯ್ತಾ? ಅದು ಭಾಳ ಇಂಪಾರ್ಟೆಂಟ್. ಸೊ ಅದೇ ರೀತಿಯಲ್ಲಿ ಈ ಕಲರ್ಸ್ ಅಲ್ಲಿ ಸ್ವಲ್ಪ ಶೇಡ್ಸ್ ಅಂದರೆ ಕಲರ್ಸ್ ಚೇಂಜ್ ಆಗ್ತಾ ಇರ್ತವೆ. ಅದು ಪ್ರತ್ಯೇಕವಾಗಿ ಏನಂದ್ರೆ, ನೋಡಿ, ಬ್ರೈಟ್ ಇಂಡಿಗೋ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇಂಡಿಗೋ ಕಲರೇ, ಬಟ್ ತುಂಬಾ ತೀಕ್ಷ್ಣವಾಗಿ ಕಾಂತಿವಂತವಾಗಿರುವಾಗ ಒಂಥರ ಕ್ಲಿಯರ್ ಇಂಟ್ಯೂಷನ್ ಇರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಇಂಟ್ಯೂಷನ್ ಅಂದ್ರೆ ನಮ್ಮಿಂದ ಹೊರಗಡೆಯಿಂದ ಬರುವಂತ ಪ್ರತಿ ಧ್ವನಿ ಆಗಲಿ ದೃಶ್ಯ ಆಗಲಿ ತುಂಬಾ ಒಂಥರ ಕ್ಲಿಯರ್ ಸ್ಪಷ್ಟವಾಗಿರುತ್ತೆ. ಅವಾಗ ಅರ್ಥ ಏನಂತಂದ್ರೆ ಬ್ಲೂ ಇಂಡಿಗೋ ನಮ್ಮ ಆಹಾರದಲ್ಲಿ ಇದೆ ಅಂತ ಅರ್ಥ. ತುಂಬಾ ಮೆಂಟಲ್ ಆಗಿ ಶಾರ್ಪ್ ಆಗಿರ್ತಾರೆ. ಮೆಂಟಲಿ ಸಹ ತುಂಬಾ ಶಾರ್ಪ್ ಆಗಿರ್ತಾರೆ. ಮತ್ತೆ ಇನ್ನೊಂದಂದ್ರೆ ಡಾರ್ಕ್ ಹೆವಿ ಇಂಡಿಗೋ. ಡಾರ್ಕ್ ಅಂದ್ರೆ ಬ್ರೈಟ್ ಬೇರೆ, ಡಾರ್ಕ್ ಬೇರೆ. ಓಕೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಗಮನಿಸ್ಕೊಳ್ಳಿ. ಅವಾಗಿರುವಾಗ ತುಂಬಾ ಇಂಟ್ರೋಸ್ಪೆಕ್ಟಿವ್ ಆಗಿರ್ತಾರೆ. ಆಯ್ತಾ? ಸೊ ಒಂಥರ ಏನಂತಂದ್ರೆ ಓವರ್ ಥಿಂಕಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಯಾರ ಹತ್ರ ಮಾತಾಡೋಕ್ಕೂ ಹೋಗಲ್ಲ ಅಂತ ಲಕ್ಷಣಗಳು ಹೊಂದಿರ್ತಾರೆ. ಅಂದ್ರೆ ಯಾರ ಹತ್ರ ಮಾತಾಡೋಕೆ ಹೋಗಲ್ಲ, ಫುಲ್ಲಿ ವಿತ್ಡ್ರಾನ್ ಇಲ್ಲ ಓವರ್ ಥಿಂಕಿಂಗ್. ಈ ಎರಡಲ್ಲಿ ಯಾವ ಲಕ್ಷಣ ಇದ್ರೂ ಅವರ ಆರಾದಲ್ಲಿ ನೀವು ಕಂಡಿಡಬಹುದು ಡಾರ್ಕ್ ಇಂಡಿಗೋ. ಆಯ್ತಾ? ಸೊ ಈ ರೀತಿಯಲ್ಲಿ ಮೆಥಡೆ. ಮತ್ತೆ ಕ್ಲೌಡಿ ಇಂಡಿಗೋ ಅಂದ್ರೆ ಬಹುಶಃ ಇದು ಲೈಟ್ ಇಂಡಿಗೋ ಆಗಿರ್ತದೆ. ಅದೋದ್ರ ಇಂಡಿಗೋದಲ್ಲೇ, ಆ ಇಂಡಿಗೋ ಕಲರಲ್ಲೇ ಸ್ವಲ್ಪ ಡಲ್ ಆಗೋದು, ಸ್ವಲ್ಪ ತೀಕ್ಷ್ಣವಾಗೋದು, ಸ್ವಲ್ಪ ಡಾರ್ಕ್ ಆಗೋದು, ಇಂಥ ಕಲರ್ಸ್ ಅನ್ನು ನಾವು ತಿಳ್ಕೊತಾ ಇದ್ವಿ. ಆಯ್ತಾ? ಈ ಲೈಟ್ ಇಂಡಿಗೋ ಇರುವಾಗ ಅಂದ್ರೆ ಕ್ಲೌಡ್ ತರ ಇರುವಾಗ ಕನ್ಫ್ಯೂಷನ್ ಹೆಚ್ಚಾಗಿರ್ತದೆ ಅವರಲ್ಲಿ. ಆಮೇಲೆ ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಿರ್ತದೆ. ಆಯ್ತಾ? ಒಂಥರ ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿದ್ದೀನಾ, ಅಂದ್ರೆ ನಾನೇನೋ ಒಂಥರ ಲೋನ್ಲಿ ಆಗಿದ್ದೀನಾ ಅಂತ ಫೀಲಿಂಗ್ ಅಲ್ಲಿ ಅವ್ರು ಇರ್ತಾರೆ. ಆಯ್ತಾ? ಅಂತ ಲಕ್ಷಣಗಳು ಅವ್ರು ಒಳಗಡೆ ಹೊಂದಿರ್ತಾರೆ ಈ ಕಲರ್ ಇರುವಾಗ. ಆಯ್ತಾ? ಸೊ ಅದಕ್ಕೆ ಥರ್ಡ್ ಐ ಚಕ್ರಗೆ ಇದು ನೇರವಾಗಿ ಲಿಂಕ್ ಇರುತ್ತೆ. ನಮ್ಗೆ ಎಲ್ಲ ಗೊತ್ತಿರೋ ವಿಷಯ. ಅವಾಗ ಆದಷ್ಟು ಏನಂತಂದ್ರೆ ನಾವು ಇಂಟ್ಯೂಷನ್ ಇನ್ಸೈಟ್ ಜೊತೆಗೆ ನಮ್ಮ ಜೀವನವನ್ನು ಸಾಗಿಸ್ತೀವಿ. ಅವೇರ್ನೆಸ್ ಅನ್ನೋದು ಸಹ ಹೆಚ್ಚು ಮಾಡ್ಕೊತಾ ಹೋಗ್ತೀವಿ. ಅಂದ್ರೆ ನಮ್ಮ ಇಂದ್ರಿಯಗಳು ಏನಿದೆಯೋ ಅತೀಂದ್ರಿಯಗಳ ಶಕ್ತಿ ಜೊತೆಗೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಂತೀವಿ. ಇಂದ್ರಿಯಗಳ ಜೊತೆಗಲ್ಲ, ಇಂದ್ರಿಯಗಳು ಏನಿರುವಂತ ಆ ವಿಷಯಗಳಿಂದ ನಾವು ನಮ್ಮ ಜೀವನ ನಡೆಸೋದಕ್ಕಿಂತ ನಮ್ಮ ಅತೀಂದ್ರಿಯ ಶಕ್ತಿಗಳ ಮೇಲೆ ಆಧಾರ ಆಗಿ ನಮ್ಮ ಜೀವನವನ್ನು ನಡೆಸ್ಕೊಂತ ಅವಕಾಶ ಹೆಚ್ಚಾಗಿದೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಸೊ ಯಾವಾಗಲೂ ಅಷ್ಟೇ ಈ ಇಂಡಿಗೋ ಕಲರ್ ಅನ್ನೋದು ಸೊ ಯಾರಲ್ಲಿ ಹೆಚ್ಚಾಗ್ತಾ ಹೋಗ್ತದೋ ಖಂಡಿತ ಅವರು ಸ್ಪಿರಿಚುವಲ್ ಆಗಿ ಗ್ರೋ ಆಗ್ತಾ ಇರ್ತಾರೆ. ಸ್ಪಿರಿಚುವಲ್ ಆಗಿ ಅವರಲ್ಲಿ ಕ್ರಿಯೇಟಿವಿಟಿ ಆಗಲಿ, ಸ್ಪಿರಿಚುವಲ್ಲಿ ಮತ್ತೆ ಫಿಲಾಸಫಿ, ತತ್ವಶಾಸ್ತ್ರ, ಆ ತತ್ವ ಅರ್ಥ ಆಗೋದಾಗ್ಲಿ ಪ್ರತಿಯೊಂದು ಅವರಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಇದು ನೆನ್ಪಿಟ್ಕೊಳ್ಳಿ. ಇಂಥ ವಿಷಯಗಳು ನಾವು ತಿಳ್ಕೊತಾ ಇದೀವಿ. ಆಮೇಲೆ ಕೊನೆಯದಾಗಿ ಗ್ರೇ ಕಲರ್. ಓಕೆ, ಗ್ರೇ ಕಲರ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು ಗ್ರೇ ಕಲರ್ ಹೇಗಿರ್ತದೋ ಗೊತ್ತಲ್ಲ. ಸೊ ಅದು ಸ್ವಲ್ಪ ಡಲ್ ಆಗಿರ್ತದೆ. ಅಂತಂದ್ರೆ ಬ್ಲ್ಯಾಕ್ ಅಲ್ಲ, ಅಟ್ ದ ಸೇಮ್ ಟೈಮ್ ಪೂರ್ತಿ ಅಂದ್ರೆ ಬ್ಲ್ಯಾಕ್ ಇಸ್ ವೈಟ್ ಅಂತಂದ್ರೆ ಬ್ಲ್ಯಾಕ್ ವೈಟ್ ಮಿಕ್ಸ್ ಮಾಡಿದ್ರೆ ಹೇಗಿರ್ತದೆ ಆ ಥರ, ಅದನ್ನು ಗ್ರೇ ಅಂತ ಕರಿತೀವಿ ನಾವು. ಸೊ ಈ ಗ್ರೇ ಇರುವಾಗ ಸ್ನೇಹಿತರೆ, ಇದು ಯಾವ ರೀತಿಯಲ್ಲಿ ಅಂತಂದ್ರೆ, ಒಂದು ಆಹಾರದಲ್ಲಿ ಯಾವಾಗನ್ನ ನೀವು ಗ್ರೇ ಕಲರ್ ಕಂಡುಹಿಡಿದ್ರೆ ಇದರಲ್ಲಿ ಖಂಡಿತವಾಗಿ ಒಂಥರ ಅನಿಶ್ಚಿತ ತತ್ವ ಅಂತಂದ್ರೆ ಅನ್ಸರ್ಟನಿಟಿ ಅಂತ ಹೇಳ್ತೀವಿ, ಅನಿಶ್ಚಿತ ಅಂತ. ಆಮೇಲೆ ತುಂಬಾ ಕಡಿಮೆ ಶಕ್ತಿ, ಆಮೇಲೆ ಎಮೋಷನಲ್ಲಿ ಹೆಚ್ಚಾಗಿ ಪ್ರಭಾವ, ಈ ಮೂರನ್ನು ಕಂಡುಹಿಡಬಹುದು.
ನೋಡಿ. ಸೊ ಈ ಗ್ರೇ ಕಲರ್ ಅನ್ನೋದು ಅಂತ ಒಳ್ಳೆ ಕಲರ್ ಅಲ್ಲ, ಅಂದ್ರೆ ಆರದಲ್ಲಿ. ಸೊ ಖಂಡಿತ ಇದು ಅಂತಂದ್ರೆ ಇದು ಒಂಥರ ಆ ವಿಹೀನ ಲಕ್ಷಣಗಳಂತ ಹೇಳ್ಬೋದು. ಇದು ಲೋಯರ್ ವೈಬ್ರೇಷನ್ಸ್ ಅಂತ ಕರಿಬೋದು. ಆ ರೀತಿ ಇರುವಾಗ, ಸೊ ಉದಾಹರಣೆಗೆ ಈ ಗ್ರೇ ಕಲರ್ಗೆ ಇರುವಂಥ ಲಕ್ಷಣಗಳು ನೋಡ್ತಾ ಹೋದ್ರೆ ಎಮೋಷ್ನಲಿ ತುಂಬ ಅಲಸಟೆ ಹೊಂದಿರ್ತಾರೆ ಅವರು. ಆಯ್ತಾ. ಸೊ ಒಂಥರ ಯಾವುದೇ ಸಡನ್ ಆಗಿ ಡ್ರೈನ್ ಆಗ್ಬಿಡ್ತಾರೆ, ಸಡನ್ ಆಗಿ ಲೋ ಆಗ್ತಾರೆ, ಸಡನ್ ಆಗಿ ಅಪ್ ಆಗ್ತಾರೆ. ಈ ಎರಡು ಇರ್ತದೆ ಅವರಲ್ಲಿ, ನೋಡ್ಕೊಳ್ಳಿ. ಆಯ್ತಾ. ಮೆಂಟಲಿ ಟೈರ್ ಆಗಿರ್ತಾರೆ, ತುಂಬ ಮೆಂಟಲಿ ಅಲಸಟೆ ಹೊಂದಿರ್ತಾರೆ ಅವರು. ಆ ರೀತಿಯಲ್ಲಿ ಮತ್ತೆ ಕನ್ಫ್ಯೂಷನ್ ಜಾಸ್ತಿ. ಓಕೆ. ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕು ಲೈಫಲ್ಲಿ ಅವ್ರಿಗೆ ಅರ್ಥ ಆಗಲ್ಲ. ಈ ಕಲರ್ ಅವ್ರ ಆರದಲ್ಲಿದ್ದರೆ ನೀವು ಇಂಥ ಲಕ್ಷಣಗಳು ಅವರಲ್ಲಿ ಗಮನಿಸ್ಬೋದು ಬೇಕಾದರೆ. ಆಯ್ತಾ. ಆದರೆ ಯಾವ ಡೈರೆಕ್ಷನ್ ಲೈಫಲ್ಲಿ ಯಾವ ಡೈರೆಕ್ಷನ್ ನಾನು ಹೋಗಬೇಕು ಅಂತ ಇವರಿಗೆ ಪೂರ್ತಿ ಗೊಂದಲದಲ್ಲಿ ಇರ್ತಾರೆ ಅವರ ಜೀವನದಲ್ಲಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ಒಂದೊಂದು ಸರಿ ಏನಾಗುತ್ತಂದ್ರೆ ಎನರ್ಜಿನೇ ಬ್ಲಾಕ್ ಆಗಿರ್ತದೆ. ಅಂತಂದರೆ ಯಾವುದೇ ಒಂದು ಎಮೋಷನನ್ನು ಹೇಳಕ್ಕೆ ಅಂತಂದರೆ ಭಾವೋದ್ರೇಕಗಳು ವ್ಯಕ್ತಪಡಿಸೋಕ್ಕೇ ಅವ್ರು ಸಾಧ್ಯವಾಗಲ್ಲ, ಅವ್ರ ಕೈಯಲ್ಲಿ ಆಗಲ್ಲ. ಆಯಿತಾ. ಸೊ ಆ ರೀತಿಯಲ್ಲಿ ಇರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಅವ್ರು ಎಲ್ಲರಿಂದ ದೂರವಾಗಿರ್ಬೇಕಂತ ಆಸೆ ಪಡ್ತಾರೆ. ಅಂತಂದರೆ ಎಲ್ಲರ ಜೊತೆಗೆ ಮಿಂಗಿಲ್ ಆಗಲ್ಲ. ಆಯಿತಾ. ಒಂಥರ ಏನಂತ ಕರಿಬೋದು ಅಂದರೆ ಲೋನ್ಲಿನೆಸ್ ಅಂತ ಕರಿತೀವಿ. ಲೋನ್ಲಿನೆಸ್ ಅನ್ನೋದು ಇವರಲ್ಲಿ ಹೆಚ್ಚಾಗಿರತ್ತೆ. ಆಯಿತಾ. ಸೊ ಐಸೋಲೇಟ್ ಆಗಿರ್ತಾರೆ. ಎಲ್ಲರ ಜೊತೆಗೆ ಒಂದನಾಗಿ ಎಲ್ಲರ ಜೊತೆಗೆ ನಡೆಯೋದಲ್ಲ, ಇದೆಲ್ಲ ಆಗ್ತದೆ. ಸೊ ಈ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಖಂಡಿತ ಇವೆಲ್ಲ ಇಂಥ ಲಕ್ಷಣಗಳು ಅವರಲ್ಲಿ ನೋಡ್ಬೋದು. ಆಮೇಲೆ ಇದರಲ್ಲಿ ಮತ್ತೆ ಕಲರ್ಸ್ನು ಡಿಫ್ರೆಂಟ್ ಆಗುತ್ತೆ. ಗ್ರೇ ಕಲರಲ್ಲಿ ಲೈಟ್ ಗ್ರೇ, ಡಾರ್ಕ್ ಗ್ರೇ, ಒಂಥರ ಸ್ಮೋಕಿ ಗ್ರೇ ಅಂತ 3 ಕಲರ್ಸ್ ಇದೆ ಹೇಳ್ಕೋಬೇಕಂದ್ರೆ. ಸೊ ಈ ಲೈಟ್ ಗ್ರೇ ಇರುವಾಗ ಇವರಲ್ಲಿ ಏನಾಗತ್ತಂದ್ರೆ ಟೆಂಪರರಿ, ಅಂದರೆ ತಾತ್ಕಾಲಿಕವಾಗಿ ಅವರಲ್ಲಿ ಸ್ಟ್ರೆಸ್ ಇರುವಾಗ ಆ ಲೈಟ್ ಗ್ರೇ ಕಾಣಿಸ್ತದೆ. ಆಯ್ತಾ. ಮತ್ತೆ ಅನ್ಸರ್ಟನಿಟಿ, ಅನಿಶ್ಚಿತ್ವ, ಅಂತಂದ್ರೆ ಏನು ಅಂತ ಗೊತ್ತಾಗಲ್ಲ ಅವ್ರಿಗೆ, ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಅಂತ ಇರುವಾಗ ಲೈಟ್ ಗ್ರೇ ಅಂತ ನೀವು ಅನ್ಕೋಬಹುದು. ಡಾರ್ಕ್ ಗ್ರೇ ಇದ್ರೆ ಏನಾಗತ್ತಂದ್ರೆ ಅವರಲ್ಲಿ ಭಾವೋದ್ರೇಕಗಳು ತುಂಬಾ ತೀಕ್ಷ್ಣವಾಗಿ ಅಂದ್ರೆ ಒಂಥರ ತೀಕ್ಷ್ಣವಾಗಿರುತ್ತೆ, ತೀವ್ರವಾಗಿರುತ್ತೆ ಅಂತ ಹೇಳ್ಬೋದು. ಆಯ್ತಾ. ಡಾರ್ಕ್ ಗ್ರೇ ಇರುವಾಗ ಸೊ ಅದೊಂದಾಗತ್ತೆ. ಸೊ ನೆಕ್ಸ್ಟು ಅವರಲ್ಲಿ ತುಂಬಾ ದೀರ್ಘಕಾಲದಿಂದ ಅವರಲ್ಲಿ ನಕಾರಾತ್ಮಕ ಇರುವಾಗ ಈ ಗ್ರೇ ಕಲರು ಡಾರ್ಕ್ ಗ್ರೇ ಆಗುತ್ತೆ, ಅವ್ರ ಆರ ಡಾರ್ಕ್ ಗ್ರೇ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಸ್ಮೋಕಿ ಗ್ರೇ ಅಂತ ಒಂದು ಕಲರ್. ಅದರಲ್ಲಿ ಖಂಡಿತವಾಗಿ ಏನಂತಂದ್ರೆ ಚೇಂಜ್ ಅಂತಂದ್ರೆ ಬದಲಾವಣೆ ಅನ್ನೋದು ಏನಿದೆಯೋ ಅವರಲ್ಲಿ ಒಂಥರ ಚೇಂಜ್ ನಡೀತಾ ಇರ್ತದೆ, ಒಳಗಡೆ ಬದಲಾವಣೆ ಆಗ್ತಾ ಇರ್ತದೆ ಎಲ್ಲ ವಿಷಯಗಳಲ್ಲಿ. ಮತ್ತೆ ಅವ್ರ ಒಳಗಡೆ ಇನ್ನರ್ ಕನ್ಫ್ಲಿಕ್ಟ್ ಅಂತಂದ್ರೆ ವ್ಯತಿರೇಕ ಭಾವಗಳು, ಇದು ಮಾಡ್ಬೇಕಾ ಅದು ಮಾಡ್ಬೇಕಾ, ಹೀಗಿರ್ಬೇಕಾ ಆಗಿರ್ಬೇಕಾ, ಆ ಕನ್ಫ್ಯೂಷನ್ ಅದರಲ್ಲಿ ಅವರು ಹಿಂದೆ ಮುಂದೆ ಆಗ್ತಾ ಇರ್ತಾರೆ. ಸೊ ನೋಡಿ, ಇಷ್ಟೆಲ್ಲ ಒಂದು ಗ್ರೇ ಕಲರ್ ಆರ ಇದ್ರೆ ಏನು ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಅದಕ್ಕೋಸ್ಕರ ಈ ಗ್ರೇ ಕಲರ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅದು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಈ ಕಲರಲ್ಲಿ ಇಷ್ಟೆಲ್ಲ ನಕಾರಾತ್ಮಕ ಅಂಶಗಳು ಜಾಸ್ತಿ ಇದೆಯಲ್ಲ, ಗ್ರೇ ಕಲರು ನಮಗೆ ಬೇಕಾಗಿಲ್ಲ ಅಂತ ಕಲರ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದಕ್ಕೆ ಅಫ್ಕೋರ್ಸ್ ನಾವು ಚೆನ್ನಾಗಿ ಧ್ಯಾನ ಮಾಡಿ ನಮ್ಮಲ್ಲಿರುವಂಥ ಆ ಒತ್ತಡೆಯನ್ನು ಕಡಿಮೆ ಮಾಡ್ಕೊಳ್ಳೋದು. ಆಯಿತಾ. ಸ್ವಲ್ಪ ಬ್ರೇಕ್ ತಗೊಂಡು ಅದಕ್ಕೆ ನಾವು ಮಾಡೋವಂಥ ಯಾವುದೇ ಒಂದು ಕೆಲಸದಲ್ಲಿ ಸ್ವಲ್ಪ ಬ್ರೇಕ್ ತಗೊಂತ ಮತ್ತು ಧ್ಯಾನ ಚೆನ್ನಾಗಿ ಮಾಡಿಕೊಂಡು ನಮ್ಮ ಮಾನಸಿಕ ಒತ್ತಡೆಯನ್ನು, ಸೊ ದೈಹಿಕ ಒತ್ತಡೆಯನ್ನು ತುಂಬ ಕಡಿಮೆ ಮಾಡ್ಕೊಳ್ಳೋಂಥ ಅದು ಮಾಡಿದರೆ ನಮ್ಮ ಈ ಗ್ರೇ ಕಲರಿಂದ ನಾವು ಆಚೆ ಕಡೆ ಬರ್ತೀವಿ ಅಲ್ವಾ. ಸೊ ಆ ರೀತಿಯಲ್ಲಿ ಆಮೇಲೆ ಏನೇ ಒಳಗಡೆ ಇದ್ರೆ ಅದನ್ನು ಅದುಮಿಟ್ಕೊಳ್ಳೋದು ಬೇಕಾಗಿಲ್ಲ, ಆಚೆ ಕಡೆ ವ್ಯಕ್ತಪಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ. ಅದೇ ರೀತಿಯಲ್ಲಿ ಒಂದು ಶಾಂತಿಯುತವಾದ ವಾತಾವರಣ, ಅಂದರೆ ನೇಚರ್ಗೆ ಹೋಗೋದು, ನೇಚರಲ್ಲಿ ಸ್ಪೆಂಡ್ ಮಾಡೋದು, ಈ ರೀತಿಯಲ್ಲಿ ಮಾಡುವಾಗ ನಮ್ಮ ಒಳಗಡೆ ಇರುವಂಥ ಈ ಗ್ರೇ ಕಲರ್ ಏನಿದೆಯೋ ಆರ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಆಟೋಮೆಟಿಕ್ ಆಗಿ. ಆಯಿತಾ. ಸೊ ಆ ರೀತಿಯಲ್ಲಿ ಸೊ ಸಣ್ಣ ವಿಷಯಗಳಾಗಲಿ ಯಾವುದೇ ಒಂದು ನಿರ್ಣಯಗಳು ತಗೊಂಡದಾಗಲಿ, ಓಕೆ, ಅದ್ರ ಮೇಲೆ ಚೆನ್ನಾಗಿ ಅಂದರೆ ಗುರಿ ಇಟ್ಕೊಂಡು ಅದು ಡೆಸಿಷನ್ಸ್, ಯಾವುದೇ ನಾವು ಡೆಸಿಷನ್ ತಗೋಬೇಕಾದ್ರೆ ಕ್ಲಿಯರ್ ಡೆಸಿಷನ್ ತಗೊಳ್ಳಿ. ಆಯಿತಾ. ಸೊ ಯಾವ ಡೈರೆಕ್ಷನ್ ಹೋಗ್ಬೇಕು, ಏನು ಹೋಗ್ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ, ಸಣ್ಣ ಸಣ್ಣ ವಿಷಯಗಳಾಗಿ ಚೆನ್ನಾಗಿ ಫೋಕಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅದನ್ನು ಒಂಥರ ಹೇಳ್ಬೇಕಂದ್ರೆ ಉತ್ತೇಜಿತ ಮಾಡ್ಕೊಳ್ಳಿ. ಆಯಿತಾ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ನಮ್ಮಲ್ಲಿ ಈ ಗ್ರೇ ಕಲರ್ ಅನ್ನೋದು ಹೋಗ್ತಾ ಬರ್ತದೆ. ಅಂತಂದರೆ ಗ್ರೇ ಕಲರ್ ಬದಲಾವಣೆ ಆಗಿ ನಮ್ಮಲ್ಲಿ ಸೊ ಅದ್ಭುತವಾದ ಇನ್ನು ಬೇರೆ ಇತರ
ಅಂದರೆ ಇತರ ಹತ್ರ ಏನೇನು ಕಲರ್ಸ್ ಇದೆಯೋ ಅಂಥ ಕಲರ್ಸ್ ಬರುತ್ತೆ. ಈ ಗ್ರೇ ಕಲರ್ ಹೋಗ್ಬೇಕು. ಆ ಗ್ರೇ ಕಲರ್ ಇದ್ದರೆ ನಮ್ಮ ಜೀವನ ಅಸ್ತವ್ಯಸ್ತವಾಗುತ್ತೆ. ಆಯಿತಾ? ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ಇವತ್ತಿನ ಕ್ಲಾಸಲ್ಲಿ ಈ 3 ಕಲರ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈ 3 ಕಲರ್ಸಿಂದ ಇವತ್ತಿನ ಕ್ಲಾಸ್ ನಾವು ಮುಕ್ತಾಯ ಮಾಡೋಣ. ಸೊ ನೆಕ್ಸ್ಟು ಆರಾವರಣಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದೆ. ಸೊ ಒಂದೊಂದು ಅಂಶವನ್ನು ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ.